ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಲಿಗ್ರಾಮಕ್ಕೆ ಹೋಗ್ತೀನಿ, ಅಜ್ಜಿನ್ ನೋಡ್ತೀನಿ, ಅಜ್ಜಿ ಹತ್ರ ಅಮ್ಮನ ಬಗ್ಗೆ ಮಾತಾಡ್ತೀನಿ ಅಂತ ಆಕಾಶದಲ್ಲಿ ಹಾರಾಡ್ತಿದ್ದೆ. ಆದ್ರೆ ಅಜ್ಜಿ ಮಾತಾಡಿದ್ ನೋಡಿ ರಪ್ ಅಂತ ಭೂಮಿ ಮೇಲೆ ಬಿದ್ದಾಗಾಯ್ತು. ಹಾ, ನೋಡಕ್ಕೆ ನಿಮ್ ತಾಯಿ ತರ ಇದ್ಯಾ ಅಂತ ಒಂದ್ ಮಾತು ಹೇಳಿದ್ರು ನೋಡು ಸುಬ್ಬು. ಅದನ್ ಬಿಟ್ಟು ಅಮ್ಮನ ಬಗ್ಗೆ ಬೇರೆ ಏನು ಹೇಳಿಲ್ಲ. ಓ, ಹಾಗೆ ಹೇಳಿದ್ರಾ? ನೋಡಿ ಮೇಡಮ್, ಈ ಊರಲ್ಲಿ ಏನೇನಾಗಿದೆ, ಈ ಮನೇಲಿ ಏನೇನು ನಡೆದಿದೆ ಅಂತ ನಮ್ಗೇನೂ ಗೊತ್ತಿಲ್ಲ. ಏನು ನಡೆದಿರೋ ಅದಕ್ಕೊಂದು ಕಾರಣ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ನೀವು ಮಾತ್ರ ಬೇಜಾರು ಮಾಡ್ಕೊಬೇಡಿ ಮೇಡಮ್. ಅಜ್ಜಿ ನಿಮ್ಮ ಹತ್ರ ಮಾತಾಡಿಲ್ಲ ಅನ್ನೋದಕ್ಕಿಂತ ಯಜಮಾನ್ರು ಈ ಊರಿಗೆ ಬಂದ್ಮೇಲೆ ನಿಮ್ಮನ್ನ ಮುದ್ದಾಗಿ ಕಂದ ಅಂತ ಕರೆದಿದ್ದಾರೆ. ಈ ಊರವರೆಲ್ಲ ನಿಮ್ಮನ್ನ ಮಹಾರಾಣಿ ತರ ನೋಡಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನ್ ಬೇಕು ಮೇಡಮ್ ನಿಮ್ಗೆ? ಹೌದಲ್ವಾ ಸುಬ್ಬು? ಅಪ್ಪ ನನ್ನನ್ನ ಕಂದ ಅಂತ ಕರೆದ್ಬಿಟ್ರು, ಮಗ್ಳೆ ಅಂತ ಮುಂದಾಗಿ ಮಾತಾಡ್ಸಿದ್ರು ಊರ್ನವ್ರಂತೂ. ಆದ್ರೂ ಮೇಡಮ್ ಟೆನ್ಷನ್ ತಗೊಂಬಿಡಿ, ಎಲ್ಲದಕ್ಕೂ ಒಂದಲ್ಲ ಒಂದಿನ ಉತ್ತರ ಸಿಗುತ್ತೆ. ಈಗ ಬನ್ನಿ ಮೇಡಮ್, ಲಲಿತಾ ದೇವಿ ಅಮ್ಮರು ಬಂದ್ಬಿಟ್ಟಿದ್ರೆ ಕಷ್ಟ. ಬಂದ್ರು ಏನ್ ಮಾಡ್ತಾರೆ, ಗುರ್ರ ಅಂತ ನಿಂತ್ಕೊಂಡಿರ್ತಾರೆ ಅಷ್ಟೇ. ಯಾಕಂಜಿ ನೀವ್ ಹೀಗ್ ಮಾಡ್ತಿದ್ದೀರಾ? ಮೇಡಮ್ ಬನ್ನಿ ಹೋಗೋಣ ಪ್ಲೀಸ್. ಸರಿ. ಇವನು ನನ್ನ ತಮ್ಮನ ಹೆಂಡತಿ ವಂದನ, ಮಗಳು ಪಿಂಕಿ. ನೀವೆಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಪದ್ದು ಅಮ್ಮೋರೆ, ಇಷ್ಟು ವರ್ಷಗಳಾದ್ಮೇಲೆ ನಿನ್ನ ನೋಡಿದ್ದು ತುಂಬಾ ಖುಷಿ ಆಯ್ತು ಕಣೋ. ಅದು ನನ್ನ ಭಾಗ್ಯ ಅಮ್ಮೋರೆ. ನೀನು ನಿಮ್ಮ ಬೀಗರ ಜೊತೆ ಅಳಿಯಂದ್ರ ಜೊತೆ ಬಂದಿದ್ದು ನೋಡಿ ಇನ್ನೂ ಖುಷಿ ಆಯ್ತು. ಇಷ್ಟು ವರ್ಷಗಳಾದರೂ ನಿನಗೆ ಈ ಮನೆ ಮೇಲಿರೋ ಪ್ರೀತಿ ಆಗಲಿ ಗೌರವ ಆಗಲಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ನನ್ನ ಜೀವ ಇರೋವರೆಗೂ ಹೀಗೇ ಇರುತ್ತೆ ಅಮ್ಮೋರೆ. ಎಲ್ಗಪ್ಪ ಹೋಗಿದ್ದೆ? ಆಶೀರ್ವಾದ ತಗ ಅಮ್ಮ. ನನ್ನ ಮಗ ಸುಬ್ರಹ್ಮಣ್ಯ ಒಳ್ಳೇದಾಗಿ. ಸುಬ್ರಹ್ಮಣ್ಯ ನನ್ನ ಜೊತೆನೇ ಕೆಲಸ ಮಾಡೋದು. ಕೆಲಸದಲ್ಲಿ ನಿಯತ್ತು, ಶ್ರದ್ಧೆ, ಗುಣದಲ್ಲಿ ಅಪರಂಜಿ. ಒಂಥರ ನಮ್ಮನೆ ಹುಡುಗನೇ ಆಗೋಗಿದ್ದಾನೆ. ಈ ಮಗು ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ, ಅಂತ ತೇಜಸ್ಸಿದೆ ಮುಖದಲ್ಲಿ. ನಿನಗೆ ಒಳ್ಳೆ ಭವಿಷ್ಯ ಇದೆ ಕಂದ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನನ್ ಜೊತೆ ಪ್ರೀತಿಯಿಂದ ಮಾತಾಡದೇ ಇದ್ರು ಸುಬ್ಬು ಜೊತೆ ಪ್ರೀತಿಯಿಂದ ಮಾತಾಡ್ತಿದಾರಲ್ಲ, ಅದೇ ಸಂತೋಷ. ವಿಜಯಾಂಬಿಕಾ, ಯಾಕೆ ಮರೆಯಲ್ಲಿ ನಿಂತಿದೀಯಾ? ಮನುಷ್ಯ ಹಳೆದನ್ ಮರೆಯೋದಾಗ್ಲಿ ಮರೆಯಲ್ಲಿ ನಿಲ್ಲೋದಾಗ್ಲಿ ಯಾವತ್ತೂ ಮಾಡಬಾರ್ದು. ಮುಂದೆ ಬಾ. ಅಕ್ಕನಿಗೆ ಸ್ವಲ್ಪ ಮುಜುಗರದ ಸ್ವಭಾವ, ನಿಮಗೆ ಗೊತ್ತಲ್ಲ. ಗೊತ್ತು, ಇವಳ ಬಗ್ಗೆ ನನಗೆಲ್ಲ ಗೊತ್ತು.
ಗೊತ್ತಿರಕ್ಕೆ ಹೇಗೆ ಸಾಧ್ಯ? ಹಾಗೊಂದು ವೇಳೆ ಎಲ್ಲ ಗೊತ್ತಿದ್ದಿದ್ರೆ ನಾವಿಬ್ರು ಈ ರೀತಿ ಎದುರಾಗ್ತಾನೆ ಇರಲಿಲ್ಲ. ಆವತ್ತಿನ ದಿನ ನನಗೆ ಚೆನ್ನಾಗಿ ನೆನಪಿದೆ. ನಾನು ಅನ್ಕೊಂಡಿದ್ದ ಕೆಲಸನ ಮುಗಿಸಿ ಯಾರಿಗೂ ಗೊತ್ತಿಲ್ಲದೆ ನಾನು ಈ ಸಾಲಿಗ್ರಾಮನೇ ಬಿಟ್ಟು ಹೋಗಿದ್ದೆ. ಇಷ್ಟಾದರೂ ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಈ ಮುದುಕಿ ಯಾಕೆ ಹೇಳ್ತಿದ್ದಾಳೆ? ಅಥವಾ ಇವಳು ಹೇಳಿದ ಮಾತನ್ನ ನಾನು ಬೇರೆ ಥರ ಅರ್ಥ ಮಾಡ್ಕೊತಿದ್ದೀನ? ನಾಳೆನೇ ಉತ್ಸವ ಅಂತ ಇದ್ದಕ್ಕಿದ್ದ ಹಾಗೆ ತೀರ್ಮಾನ ಆಯಿತು. ನೀವೆಲ್ಲ ಬರೋಕ್ಕಾಗತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಈಗ ನೀವೆಲ್ಲ ಒಟ್ಟಿಗೆ ಬಂದಿದ್ದು ನೋಡಿ ಸಮಾಧಾನ ಆಯಿತು. ಶ್ರಾವಣಿ, ಅಜ್ಜಿ. ವ್ರತದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ತಾನೆ? ಹಾಂ ಹಾಂ ಅಜ್ಜಿ, ತಿಳ್ಕೊಂಡಿದ್ದೀನಿ. ವ್ರತದಲ್ಲಾಗ್ಲಿ, ಪೂಜೆಲಾಗ್ಲಿ, ಉತ್ಸವದಲ್ಲಾಗ್ಲಿ ಯಾವುದೇ ಲೋಪ ಆಗಬಾರ್ದು. ತುಂಬ ವರ್ಷಗಳ ನಂತರ ಈ ಉತ್ಸವ ನಡೀತಿರೋದು. ನಮ್ಮನೆ ಮಾತ್ರ ಅಲ್ಲ, ಇಡೀ ಹಳ್ಳಿ ಜನರ ನಂಬಿಕೆ ಈ ಉತ್ಸವದ ಮೇಲಿದೆ. ಆ ಕಾಲದಿಂದಲೂ ಈ ಉತ್ಸವ ನಡೆಸೋ ಜವಾಬ್ದಾರಿ ನಮ್ಮ ಮನೆತನದ ಮೇಲಿದೆ. ಅವತ್ತಿಂದ ಇವತ್ತಿನವರೆಗೂ ಈ ಉತ್ಸವದಲ್ಲಿ ಯಾವುದೇ ಲೋಪದೋಷಗಳಾಗಿಲ್ಲ. ಈ ಸಾರಿನೂ ಆಗಬಾರ್ದು. ಶ್ರಾವಣಿ ತುಂಬ ಕಷ್ಟಪಟ್ಟು ವ್ರತಗಳನ್ನ ಮಾಡಿದ್ದಾಳೆ. ಉತ್ಸವದಲ್ಲಿ ಕಳಸ ಹೊರೋದನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾಳೆ. ಉತ್ಸವನ ಪೂಜೆನ ಚೆನ್ನಾಗಿ ನಡೆಸ್ಕೊಡ್ತಾಳೆ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ. ಒಳ್ಳೆಯದಾಗಲಿ. ಅಂದಹಾಗೆ ಉತ್ಸವ ಮುಗೀತಿದ್ದ ಹಾಗೆ ಎಲ್ಲರೂ ಹೊರಟ್ಬಿಡ್ಬೇಡಿ. 2 ದಿನ ಇಲ್ಲೇ ಇದ್ದು ಆಮೇಲೆ ಹೊರಡೋ ಯೋಚನೆ ಮಾಡಿ. ಸರಿ, ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.